ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವರೆಲ್ಲ ಹೋದ್ರು? ಬೆಳಗ್ಗೆನೆ ಮನೆಯವ್ರ ಜೊತೆ ಮಾತಾಡಕ್ಕೆ ಹೋಗ್ಬಿಟ್ರಾ? ನಿನ್ನ ಮುಖದಲ್ಲಿ ಈ ನಗು ನೋಡೋಕ್ಕೆ ನಾನು ಯಾವಾಗಲೂ ಕಾಯ್ತಿರ್ತೀನಿ ಪುಣ್ಯ. ಈ ನಿನ್ನ ಕಣ್ಗಳಲ್ಲಿ ಇಷ್ಟು ದಿನ ನೀರು ಹಾಕಿದ್ದು ಸಾಕು. ಇನ್ನು ಮುಂದೆ ನಿನ್ನ ಕಣ್ಣಲ್ಲಿ ನಾನು ಸಂತೋಷ ನೋಡಬೇಕು. ಅಷ್ಟು ವರ್ಷಗಳು ಅನಾಥೆಯಾಗಿ ಬದುಕಿದ್ದು ಸಾಕು. ಇನ್ನು ಮುಂದೆ ಎಲ್ಲರೂ ಪ್ರೀತಿಯಲ್ಲಿ ನೀನು ಮುಳುಗಿ ಹೋಗಬೇಕು. ನಿನಗೀಗ ಎಲ್ಲ ಸಿಕ್ಕಿದೆ ಪುಣ್ಯ. ಹಾಗೆ ನನಗೆ ನನ್ನ ಪೂರ್ಣಿ ನಗು ಮತ್ತೆ ಸಿಕ್ಕಿದೆ. ನಾನು ನಿನ್ನ ನಗುನ ತುಂಬಾ ಪ್ರೀತಿಸ್ತೀನಿ. ಹಾಂ, ಇದು ಚೆನ್ನಾಗಿದೆ. ಆ ವೆಡ್ಡಿಂಗ್ ಹಾಲ್ಗೆ ಈ ಡಿಸೈನ್ ಸೂಟ್ ಆಗುತ್ತೆ ಚೆಕ್ ಮಾಡು. ಸೂಟ್ ಆಗುತ್ತೆ ಅಂದರೆ ಇದೇ ಥರ ಬೇರೆ ಬೇರೆ ಆಪ್ಷನ್ಸ್ ಕಳ್ಸಕ್ಕೆ ಹೇಳು. ಸರಿ ಬ್ರೋ, ನಾನು ಇವಾಗಲೇ ಅವ್ರಿಗೆ ಫೋನ್ ಮಾಡಿ ಕಳ್ಸಕ್ಕೆ ಹೇಳ್ತೀನಿ. ಪುಣ್ಯ ಏನಾಯ್ತು? ಅಳ್ತಿದ್ಯಾ? ರೀ, ಈ ಫೋಟೋ ನಾನು ಇಟ್ಟಿದ್ದು. ಯಾಕೆ, ಇಷ್ಟ ಆಗಿಲ್ವಾ? ಇಲ್ಲ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂಥದ್ದು ಏನಾದರೂ ಕಣ್ಮುಂದೆ ಬಂದಾಗ ಅದಕ್ಕೆ ಬರೀ ಇಷ್ಟ ಅನ್ನೋ ಪದನ ನಾನು ಹೇಗೆ ಬಳಸ್ಲಿ? ಮತ್ತೆ ಕಣ್ಣೀರು ಯಾಕೆ? ಸಂತೋಷಕ್ಕೆ. ಒಂದು ಕಡೆ ಈ ಫೋಟೋ ನನ್ನ ಕಣ್ಣೀರು ತರಿಸಿದ್ರೆ, ಇನ್ನೊಂದು ಕಡೆ ನೀವು ಬರೆದಿರೋ ಸಾಲುಗಳು ನನ್ನ ಕಣ್ಣೀರಿಗೆ ಕಾರಣ ಆಯಿತು. ಸಂತೋಷ ಹೃದಯ ತುಂಬಿ ಇನ್ನೂ ಹೆಚ್ಚಾದಾಗ ಕಣ್ಣಿಂದ ನೀರಿನ ರೂಪದಲ್ಲಿ ಹರಿಯುತ್ತೆ. ಏನು ಮಾಡ್ತಿದ್ದೀರಾ? ಕಣ್ಣೀರಿಗೆ ಮುತ್ತು ಕೊಡ್ತಿದ್ದೀರಾ? ಇದು ನಿನ್ನ ಸಂತೋಷದಿಂದ ಬಂದಿರೋ ಕಣ್ಣೀರು. ನಿನ್ನ ಕಣ್ಣೀರು ನನ್ನ ಪಾಲಿಗೆ ತುಂಬ ಶ್ರೇಷ್ಠ ಪುಣ್ಯ. ನೀನು ಯಾವಾಗಲೂ ಖುಷಿಯಾಗಿರ್ಬೇಕು. ಸಾರಿ ಬ್ರೋ, ರಾಂಗ್ ಟೈಮಲ್ಲಿ ಬಂದೆ ಅನಿಸುತ್ತೆ. ಹಾಗೇನಿಲ್ಲ, ನಾವು ರಾಂಗ್ ಪ್ಲೇಸಲ್ಲಿದ್ದೀವಿ. ಸರಿ, ಡೆಕೋರೇಷನ್ ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರು ಬೇರೆ ಬೇರೆ ಡಿಸೈನ್ಸ್ ಕಳಿಸ್ತಾರಂತೆ. ಅದಕ್ಕೆ ಏನಿದು ಫೋಟೋ? ದೀಪಿಕಾ, ಇಲ್ಲಿ ನೋಡು, ಫೋಟೋ ಎಷ್ಟು ಚೆನ್ನಾಗಿದೆ. ನನ್ನ ಅಪ್ಪ ಅಮ್ಮನ್ನ ನನ್ನಿಂದ ಕಿತ್ಕೊಂಡೆ ಅಲ್ವಾ? ಇವತ್ತು ಸಂಜೆ ಪಾರ್ಟಿಲಿ ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಯಾಕೆ ದೀಪಿಕಾ, ನೀನು ಈ ಫೋಟೋದಲ್ಲಿಲ್ಲ ಅಂತ ಬೇಜಾರಾಗ್ತಿದೆ? ಹಾಗೇನಿಲ್ಲ, ನನ್ನ ಹತ್ರ ಈ ಥರ ಫೋಟೋ ಬೇಕಾದಷ್ಟಿದೆ. ಆದರೆ ಪೂರ್ಣಿ ಅಕ್ಕಂಗೆ ಈ ಫೋಟೋ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಚೆನ್ನಾಗಿ ಗೊತ್ತು. ತುಂಬ ವರ್ಷಗಳಾದಮೇಲೆ ಅವ್ರಿಗೆ ಫೋಟೋ ಸಿಕ್ಕಿದೆಯಲ್ವಾ, ಅದಕ್ಕೆ ತುಂಬ ಖುಷಿಯಾಗಿರುತ್ತೆ ಅವ್ರಿಗೆ, ಅಲ್ವಾ ಪೂರ್ಣಿ? ಪುಣ್ಯ, ಅಪ್ಪ ಅಮ್ಮ ನೆನಪಾತ್ರ ಫೋನ್ ಮಾಡಿ ಮಾತಾಡಿ. ಅದಕ್ಕೆ ಈಗ ಬೇಡ, ನಿಧಿಗೆ ಭೋಜನ ಶಾಸ್ತ್ರ ಆಗೋಗ್ಲಿ, ಫ್ರೀ ಆದ್ಮೇಲೆ ಮಾತಾಡ್ತೀನಿ. ಅಭಿ,
ಆಫೀಸ್ ಕೆಲಸಗಳೆಲ್ಲ ಮುಗೀತಿದೆ. ಇವತ್ತು ರಾತ್ರಿ ಪಾರ್ಟಿಗೆ ಏನೆಲ್ಲ ವ್ಯವಸ್ಥೆಗಳಾಗಬೇಕು ನೀನೇ ನೋಡ್ಕೋಬೇಕು. ಸರಿ ಬ್ರೋ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಿಧಿಗೆ ಈ ತಿಂಡಿ ಅಂದರೆ ತುಂಬ ಇಷ್ಟ. ಅವಳು ಚಿಕ್ಕವಳಾಗಿದ್ದಾಗ ನಾನು ಇದನ್ನು ತುಂಬ ಮಾಡ್ತಾಯಿದ್ದೆ. ಅದಾದಮೇಲೆ ಈಗಲೇ ಮಾಡ್ತಾ ಇರೋದು ನೋಡಿ. ಓ, ಶಾಸ್ತ್ರಕ್ಕೆಲ್ಲ ಸಿದ್ಧತೆ ನಡೀತಾ ಇದೆ. ನಾನು ನನ್ನ ಮಗಳಿಗೋಸ್ಕರ ಏನಾದರೂ ಅಡುಗೆ ಮಾಡಬೇಕು ಅನ್ನಿಸ್ತಿದೆಯಲ್ಲ. ಮಾಡಿ ಮಹೇಶ್ವರೇ, ಅಪ್ಪ ಮಾಡಿದ ಅಡುಗೆ ಅಂದರೆ ನಿಧಿಗೂ ಇಷ್ಟ ಆಗತ್ತೆ. ಅದೇನೋ ನಿಜ ಅದಕ್ಕೆ, ಆದರೆ ನನಗೆ ಮಾಡಕ್ಕೆ ಬರಬೇಕಲ್ವಾ? ಅದರಲ್ಲಿ ಏನಿದೆಯೋ ಕಷ್ಟ. ಇಷ್ಟು ವರ್ಷದಿಂದ ನನ್ನ ಜೊತೆ ಇದೆಯಾ, ಬಾಕಿ ವ್ಯವಹಾರ ಎಲ್ಲ ಕಲಿತೆ, ಅಡುಗೆ ಒಂದು ಕಲೀಲಿಲ್ಲ ನೋಡು. ಬಾ, ಮಗಳ ಮದುವೆ ನೆಪದಲ್ಲಿ ಈಗ ಅಡುಗೆ ಕಲಿ ಬಾ. ಕೆಫೆಯಿಂದ ಕಾಲ್ ಬರ್ತಾ ಇದೆ, ಒಂದು ನಿಮಿಷ. ಹಲೋ ತುಳಸಿಯವರೇ, ಸ್ವಲ್ಪ ನೋಡಿ. ಹಲೋ, ಹಾಂ ಹೇಳಿ. ಅದಕ್ಕೆ ದತ್ತ ಅವ್ರಿಗೆ ಶಾರ್ವರಿ ವಿಷಯ ಹೇಳಿದ್ರ? ಹೇಳ್ದೆ ಮಹೇಶ್ವರೇ, ಮಾವ ನನಗೆ ಧೈರ್ಯ ಹೇಳಿದ್ರು. ಶಾರ್ವರಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀನಿ ಅಂತ ಫೋಟೋ ತೊಗೊಂಡು ಹೋಗಿದ್ದಾರೆ. ದತ್ತ ಅವರು ಹೋದ ಮೇಲೆ ಆ ಕೆಲಸ ಆದ ಹಾಗೆ ಬಿಡಿ. ಒಂದು ಕಡೆ ನನ್ನ ಮಗಳು ಮದುವೆ ನಡೀತಿರುತ್ತೆ, ಇನ್ನೊಂದು ಕಡೆ ಆ ರಾಕ್ಷಸಿಗೆ ಶಿಕ್ಷೆ ಕೊಡಿಸೋದಕ್ಕೆ ಸಾಕ್ಷಿಗಳು ರೆಡಿ ಆಗ್ತಿರುತ್ತೆ. ಇಷ್ಟು ದಿನ ಸತ್ಯ, ನ್ಯಾಯ, ಧರ್ಮ ನಮ್ಮ ಜೊತೆ ಇತ್ತು. ಈಗ ಮಾವ ನಮ್ಮ ಜೊತೆ ಇದ್ದಾರೆ. ಮಾವ ನನ್ನ ಪಾಲ್ಗೆ ದೇವ್ರಿದ್ದ ಹಾಗೆ. ಶಾರ್ವರಿಗೆ ಶಿಕ್ಷೆ ಆಗೇ ಆಗತ್ತೆ. ಅದೇನೋ ನಿಜ ಅದಕ್ಕೆ, ಆದರೆ ಅಷ್ಟರಲ್ಲಿ ಅವಳಿಂದ ಯಾರಿಗಾದರೂ ಅನಾಹುತ ಆಗುತ್ತೇನೋ ಅಂತ ನನಗೆ ಭಯ ಆಗ್ತಿದೆ. ನಮ್ಮ ಮನೆಯಲ್ಲಿ ಮಾತ್ರ ಅವಳಿಂದ ಯಾರಿಗೂ ಏನೂ ಆಗಬಾರ್ದು. ಆಗಲ್ಲ, ಯಾರಿಗೂ ಏನೂ ಆಗಲ್ಲ. ಆಗಕ್ಕೆ ನಾನು ಬಿಡೋದು ಇಲ್ಲ. ಏನಾಗಕ್ಕೆ ಬಿಡಲ್ಲ ತುಳಸಿಯವರೇ. ಅದು ಅಡುಗೆಗೆ ಉಪ್ಪು ಜಾಸ್ತಿ ಆಗ್ಬೋದೇನೋ ಅದಕ್ಕೆ ಅಂತ ನಾನು ಹೇಳ್ತಿದ್ದೆ. ಆಗೋಗಿ ನಾನು ಬಿಡಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಅಲ್ವಾ? ಅದಕ್ಕೆ ನೀನು ಮಾಡೋಣ, ಅಡುಗೆ ಮಾಡೋಣ. ಲಕ್ಷ್ಮಣನ ಹಿಂದೆ ರಾಮ ಸೀತೆ ಇದ್ದ ಹಾಗೆ ನೀವಿಬ್ರು ನನಗೆ ಗೈಡ್ ಮಾಡಿ, ಎಲ್ಲ ನಾನೇ ಮಾಡ್ತೀನಿ. ಬಾ ಬಾ ಬಾ. ನೀವೇನೋ ಕಾಯ್ತೀರಾ, ಆದ್ರೆ ಅವಳು ಕಾಯ್ಬೇಕಲ್ಲ. ನಿಧಿ ಮದುವೆ ಆಗೋದ್ರೊಳಗೆ ಮನೆಯವ್ರಿಗೆ ಏನಾದರೂ ತೊಂದರೆ ಮಾಡಬೇಕು ಅಂತ ಅವಳು ಅಂದ್ಕೊಂಡಿದ್ರೆ ನಾಳೆ ಎಲ್ಲ ಸರಿ ಮಾಡೋಣ ಅಂತ ನಾವು ಕಾಯ್ತಾ ಕೂತ್ಕೋಬಹುದು ತುಳಸಿ. ಆದರೆ ಕಾಲ ಯಾರನ್ನೂ ಕಾಯೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.